ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಈ ಬುರುಡೆ ಬಿಟ್ಟವನ ಪಾಡು ಹೇಳುತ್ತಿರುವುದಾಗಿದೆ. ಎಲ್ಲಾ ಸತ್ಯವನ್ನ SIT ಮುಂದೆ ಬಾಯ್ಬಿಟ್ಟಿರುವಂತ ಈ ಚಿನ್ನಯ್ಯ ಸಹೋದರನ ಮುಂದೆ ಕಣ್ಣೀರು ಹಾಕಿದ್ದಾನೆ. ಬುರುಡೆ ಗ್ಯಾಂಗ್ ಮಾತು ಕೇಳಿ ಬದುಕಿಗೆ ಕೊಳ್ಳಿ ಇಟ್ಕೊಂಡಿದ್ದಾನೆ. ಬುರುಡೆ ಎಲ್ಲಿಂದ ತಂದಿದ್ದು ಅನ್ನೋ ಬಗ್ಗೆ ವಿಚಾರಣೆ ನಡೆಸಿರುವಂತಹ ಪೊಲೀಸರು ಸ್ಫೋಟಕ ಸಂಗತಿಗಳನ್ನ ಬಯಲು ಮಾಡಿದ್ದಾರೆ. ಒಂದು ಬುರುಡೆ 2 ಲಕ್ಷ 12 ಜನ. ಮಂಡ್ಯ, ಧರ್ಮಸ್ಥಳ, ತಮಿಳುನಾಡು, ದೆಹಲಿ ಎಲ್ಲೆಲ್ಲಿ ಬುರುಡೆ ಮ್ಯಾನ್ ಓಡಾಡಿದ್ನೋ ಅಲ್ಲೆಲ್ಲ ಜಾಲಾಡ್ತಿದ್ದಾರೆ. ಬುರುಡೆ ಜೊತೆಗಿದ್ದ ಬುರುಡೆಗಳಿಗೂ ಬಿಸಿ ನೀರು ಕಾಯಿಸಲು ದಾಖಲೆ ಸಂಗ್ರಹಿಸುತ್ತಿದ್ದಾರೆ. ತನಿಖೆ ಚುರುಕುಗೊಳಿಸಿರೋ ಪೊಲೀಸರು ಬುರುಡೆಯ ಬುಡಕ್ಕೆ ಕೈ ಹಾಕಿದ್ದಾರೆ. ಬುರುಡೆ ಚಿನ್ನಯ್ಯನ ಬುರುಡೆಯಾಟ ಕೆದಕಿದ SIT. ತಮಿಳುನಾಡಲ್ಲೂ ಬುರುಡೆ ನೆರಳು, ಬುರುಡೆ ಬುಡಕಿತ್ತ SIT. ಬುರುಡೆ ತಂದು ಬುರುಡೆ ಬಿಟ್ಟವನಿಗೆ 2 ದಿನದಿಂದ ಬೆಂಡೆತ್ತಿರೋ SIT ವಿಚಾರಣೆ ತೀವ್ರಗೊಳಿಸಿದೆ. ಈಗಾಗಲೇ ಎಲ್ಲ ಸತ್ಯವನ್ನ ಕಕ್ಕಿರೋ ಚಿನ್ನಯ್ಯ SIT ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುತ್ತಿದ್ದಾನೆ. ನಿನ್ನೆ ದೆಹಲಿ ಲಿಂಕ್ ಕೆದಕಿದ್ದ SIT ಇವತ್ತು ಮಂಡ್ಯ, ತಮಿಳುನಾಡು ಬುರುಡೆಯ ಅಸಲಿಯತ್ತು ಹುಡುಕ್ತಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿದ್ದಾಗಿ ಹೇಳಿದ್ದ ಚಿನ್ನಯ್ಯನನ್ನ SIT ಠಾಣೆಯಲ್ಲಿ ತೀವ್ರ ವಿಚಾರಣೆಗೊಳಪಡಿಸಲಾಗಿದೆ. ಶವ ಹೂತಿದ್ದಾಗಿ ಪ್ರತ್ಯಕ್ಷನಾಗಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೈಯಲ್ಲಿ ಒಂದು ಬುರುಡೆ ಹಿಡಿದುಕೊಂಡು ಬಂದಿದ್ದ. ಹೀಗಾಗಿ ಈ ಬುರುಡೆ ಎಲ್ಲಿಂದ ಬಂತು ಎಂಬುದರ ಬಗ್ಗೆ SIT ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಯಾಕಂದ್ರೆ ಕೋರ್ಟ್ ಮುಂದೆ ಬುರುಡೆಯನ್ನ ನಾನೇ ಅಗೆದು ತಂದೆ ಎಂದಿದ್ದ. ಆದ್ರೆ ಶನಿವಾರ ವಿಚಾರಣೆ ವೇಳೆ ನಾನು ಅಗೆದು ತಂದಿಲ್ಲ ಅಂತ ಹೇಳಿದ್ದ. ಈ ಗೊಂದಲಕಾರಿ ಹೇಳಿಕೆ ನೀಡಿದ್ರಿಂದಲೇ ಪೊಲೀಸರು ಮಾಸ್ಕ್ ಮ್ಯಾನ್ ನನ್ನ ಲಾಕ್ ಮಾಡಿದ್ರು. ಇವತ್ತು ಬುರುಡೆ ಎಲ್ಲಿಂದ ತಂದ್ರು ಅನ್ನೋ ಬಗ್ಗೆ ತೀವ್ರ ವಿಚಾರಣೆ ನಡೆಸಲಾಗಿದ್ದು, ವಿಚಾರಣೆ ವೇಳೆ ಚಿನ್ನಯ್ಯ ಹಲವು ವಿಚಾರಗಳನ್ನ ಬಯಲು ಮಾಡಿದ್ದಾನೆ. ಹೀಗಾಗಿ ಚಿನ್ನಯ್ಯಗೆ ಮಹೇಶ್ ಶೆಟ್ಟಿ ತಿಮರೋಡಿ ಆಶ್ರಯ ನೀಡಿದ್ರು ಎನ್ನಲಾಗಿದ್ದು, ತಿಮರೋಡಿಗೂ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಮಾಸ್ಕ್ ಮ್ಯಾನ್ 2ನೇ ಪತ್ನಿಯಿಂದಲೂ ಮಾಹಿತಿ ಸಂಗ್ರಹ. ಇನ್ನು ಬುರುಡೆ ಮ್ಯಾನ್ ಎಲ್ಲೆಲ್ಲಿ ಸುತ್ತಾಡಿದ್ನೋ, ಎಲ್ಲೆಲ್ಲಿ ವಾಸವಿದ್ನೋ ಅಲ್ಲೆಲ್ಲ ತನಿಖೆ ನಡೆಸಲಾಗ್ತಿದೆ. ಈ ಬುರುಡೆ ತನಿಖೆಯ ವ್ಯಾಪ್ತಿ ತಮಿಳುನಾಡನ್ನು ಮುಟ್ಟಿದೆ. ಚಿನ್ನಯ್ಯನ ಹುಟ್ಟೂರು ಮಂಡ್ಯದ ಚಿಕ್ಕಬಳ್ಳಿಗೆ ತೆರಳಿದ್ದ SIT ಅಧಿಕಾರಿಗಳ ತಂಡ ಅಲ್ಲಿ ಸ್ನೇಹಿತರು, ಸಂಬಂಧಿಗಳಿಂದ ಚಿನ್ನಯ್ಯನ ಕುರಿತು ಮಾಹಿತಿ ಸಂಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲ, ತಮಿಳುನಾಡಿನ ಚಿಕ್ಕರಸಿಪಾಳ್ಯಕ್ಕೂ SIT ಅಧಿಕಾರಿಗಳು ತೆರಳಿದ್ದು ಅಲ್ಲಿ ಚಿನ್ನಯ್ಯನ 2ನೇ ಪತ್ನಿ ಮತ್ತು ಮಕ್ಕಳಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಅಂದಹಾಗೆ ತಮಿಳುನಾಡಿನಲ್ಲಿ ಈ ಚಿನ್ನಯ್ಯ ಗಾರ್ಮೆಂಟ್ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದ. 2 ವರ್ಷಗಳ ಹಿಂದಷ್ಟೇ ಉಜಿರೆಗೆ ಬಂದು ಸಫಾಯಿ ಕರ್ಮಚಾರಿಯಾಗಿ ಕೆಲಸಕ್ಕೆ ಸೇರಿದ್ದ. ಹೀಗಾಗಿ ಬುರುಡೆ ಚಿನ್ನಯ್ಯನ ಹಿನ್ನೆಲೆ ಕುರಿತು SIT ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಹೆಣ ಹೂತಿದ್ದು ಗೊತ್ತಿಲ್ಲ ಎಂದ ಮಾಸ್ಕ್ ಮ್ಯಾನ್ 2ನೇ ಪತ್ನಿ. TV9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಮಾಸ್ಕ್ ಮ್ಯಾನ್ 2ನೇ ಪತ್ನಿ ಹೆಣ ಹೂತಿದ್ದರ ಬಗ್ಗೆ ನನಗೆ ಗೊತ್ತಿಲ್ಲ ಎಂದಿದ್ದಾರೆ. ಹೆಣಗಳನ್ನು ಹೂತಾಕ್ತಾ ಇದ್ದೇನೆ ಅಂತ ಹೇಳಿದ್ರ ಅಮ್ಮ? ಏನಾದರೂ ಕ್ಲೂ ಕೊಟ್ಟಿದ್ರ? ತಮಗೇನಾದ್ರು ಗೊತ್ತಿತ್ತ? ಇಲ್ಲ ಸರ್, ಅದೆಲ್ಲ ನನಗೆ ಗೊತ್ತಿಲ್ಲ ಸರ್. ಆದರೆ ಪಕ್ಕದ ಮನೇಲಿ ಅವರು ಆ ಕಡೆ ಈ ಕಡೆ ಹೋಯ್ತಾರೆ ಗಂಡಸರು. ಆದರೆ ಎಲ್ಲಿ ಹೋಯ್ತಾರೆ ಬರ್ತಾರಂತೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಹಂಗೆ ಏನು ನನಗೆ ಗೊತ್ತಿಲ್ಲ ಸರ್. ಕೆಲಸ ಮಾಡ್ತಾಯಿದ್ವಿ ಸರ್, ಇಬ್ಬರು. ಅವರ ಅಣ್ಣ, ಅಕ್ಕ, ನಾವು ಎಲ್ಲ ಒಟ್ಟಿಗೆ ಇದ್ವಿ. ಪಕ್ಕದ ಮನೆ. ಅವರು ಕೆಲಸಕ್ಕೆ ಹೋಯ್ತಾಯಿದ್ರು. ಆವತ್ತು ಅದೇ ಬರುವಂಗೆ ನಾನು ಕೆಲಸಕ್ಕೆ ಹೋಗ್ತೀನಿ, ಒಂದು ತಿಂಗಳು ಆದಮೇಲೆ ಬರ್ತೀನಿ ಹಂಗಂತ ಹೇಳಿದ್ರು. ಹಂಗಂತ ಹೋದವ್ರು ಸರ್. ಮತ್ತೆ 1 ವಾರ 4 ದಿನ ಆದಮೇಲೆ TV9 ನಾನು ನೋಡ್ತಾ ಇದ್ದೆ. ಅಲ್ಲಿದ್ದರು ನಮ್ಮ ಯಜಮಾನ್ರು. ಹೆಂಗೆ ಹೋದ್ರು ಏನಂತ ನಮ್ಗೆ ಗೊತ್ತಿಲ್ಲ ಸರ್. ಇನ್ನು ಚಿನ್ನಯ್ಯನಿಗೆ ಉಜಿರೆಯಲ್ಲಿ ಸಫಾಯಿ ಕರ್ಮಚಾರಿ ಕೆಲಸ ಕೊಟ್ಟ ರಾಮಚಂದ್ರ ಶೆಟ್ಟಿ ಅನ್ನೋರು TV9 ಜೊತೆ ಮಾತನಾಡಿದ್ದು ಚಿನ್ನಯ್ಯ ಕುರಿತು ಹೇಳಿದ್ದು ಹೀಗೆ. ಸ್ವಲ್ಪ ಸಮಯ ನನ್ನೊಟ್ಟಿಗೆ ಕೆಲಸ ಮಾಡ್ತಿದ್ದ. ಫಸ್ಟಿಗೆ ಅವನು ನಮ್ಮದು ವಾಶ್ರೂಮ್ಗೆ ಬಂದಿದ್ದ, ಉಜಿರೆ ಬಸ್ ಸ್ಟ್ಯಾಂಡ್ನಲ್ಲಿರುವಂಥ ವಾಶ್ರೂಮ್ಗೆ. ಆಮೇಲೆ ಅಲ್ಲಿ ಸ್ವಲ್ಪ ಕಿರಿಕಿರಿಯಾಗಿ ಮತ್ತೆ ವಾಪಸ್ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಅಲ್ಲಿಗೆ ಶಿಫ್ಟ್ ಮಾಡಿದೆ ನಾನು ಅವನನ್ನು. ಅಲ್ಲಿ ಬಹುಶಃ ಒಂದು 15ರಿಂದ 20 ದಿವಸ ಅಲ್ಲಿದ್ದೆ. ಒಟ್ಟು ಟೋಟಲ್ 1.5 ತಿಂಗಳಿಂದ 2 ತಿಂಗಳು ನನ್ನಲ್ಲಿ ಕೆಲಸ ಮಾಡಿರ್ಬೋದು ಅವನು. ಎಲ್ಲ ಸತ್ಯ ಹೇಳಿದ್ದೇನೆ, ಸಹೋದರನ ಮುಂದೆ ಚಿನ್ನಯ್ಯ ಕಣ್ಣೀರು. ಬುರುಡೆ ಮ್ಯಾನ್ ವಿಚಾರಣೆ ವೇಳೆ ಸಹೋದರ ತಾನಾಸಿಯನ್ನ ವಿಚಾರಣೆ ನಡೆಸಲಾಗಿದೆ. ಈ ವೇಳೆ ಚಿನ್ನಯ್ಯಗೆ ಸಹೋದರನ ಜೊತೆ ಮಾತನಾಡಲು ಅವಕಾಶ ನೀಡಲಾಗಿದೆ. ಈ ವೇಳೆ ಎಲ್ಲ ಸತ್ಯವನ್ನ ಪೊಲೀಸರ ಮುಂದೆ ಹೇಳಿದ್ದಾಗಿ ಚಿನ್ನಯ್ಯ ಸಹೋದರನಿಗೆ ಹೇಳುತ್ತಾ ಕಣ್ಣೀರಿಟ್ಟಿದ್ದಾನೆ. ನಾನು ಮುಸ್ಲಿಗಾರಿ ಹತ್ರ ಹೋಗುವಂತ ಹೋದ ಕಳ್ಸಿಕೊಟ್ರು. ನಾನು ಮಾತಾಡಿದೆ, ಏನಪ್ಪ ಅನ್ನತ್ತೆ, ನಾನೆಲ್ಲ ಸತ್ಯ ಮಾತಾಡಿದೀನಿ. ಸತ್ಯ ಮಾತಾಡಿದ್ಯಾ ಏನ್ ನಿನ್ನ ಶರೀರಕ್ಕೆ ಎಲ್ಲಾರು ಜೈ ಕತ್ತಿನ ಬದಲು ಯಾಕಿಂತ ಕೆಲಸ ಮಾಡಿದ್ರೆ ಹೋಗುದೆ? ಇಲ್ಲ ನಾನು ಸತ್ಯ ಮಾತಾಡಿದೀನಿ ಅಂತ ಕಣ್ಣೀರ್ ಹಾಕ್ದ.
ಕಣ್ಣೀರು ಹಾಕಕ್ಕೆ ಮುಂಚೆ ನೀನು ಮುಂದೆ ತಿನ್ಬೇಕಾಯ್ತು, ಯಾಕೆ ಈ ಥರ ಮಾಡ್ಕೊಳ್ತೇನೆ ನೀನು ಅನ್ನ ತಿನ್ನೋ ಬಾಯಿಲಿ ಅಂತ ನಾನು ಹೇಳಿದೆ. ಇಲ್ಲ ನಾನು ಎಲ್ಲ ಸತ್ಯ ಒಪ್ಕೊಂಡಿದ್ದೀನಿ, ಸತ್ಯ ಹೇಳಿದ್ದೀನಿ ಬಿಡು ಅಂತ. ಬಟ್ 1,500,000 ಹಣ ಊತಾಕಿದ್ದೀನಿ ಅಂತ ಲಾಸ್ಟ್ ಟೈಮ್ ನಿಜವಾದ ಒಂದು ಮನೆ ಅಷ್ಟೇ 1,500,000 ಮನೆ ನಾನೇ ಬಂದು 25 ವರ್ಷ ಕಟ್ ಮಾಡಿಲ್ಲ, ಅದಂಗೆ ಮಾಡ್ಬಿಟ್ಟ ನಾವು. ನೀವು ಹಣ ಉಳಿತಿದ್ರಾ? ನಾವು ಹಣ ಉಳ್ತಿರಲ್ಲ, ನಾವು ತಗೊಂಡು ಬೆಳ್ತಂಗಡಿ ಹಾಸ್ಪಿಟಲ್ ಹಾಕ್ಬಿಟ್ಟು. ಎಸ್ಐಟಿ ವಿಚಾರಣೆ ವೇಳೆ ಈ ಚಿನ್ನಯ್ಯ ಗಿರೀಶ್ ಮಟ್ಟಣ್ಣನವರ್ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆಗಿನ ನಂಟಿನ ಬಗ್ಗೆಯೂ ಹೇಳಿಕೊಂಡಿದ್ದಾನೆ ಎನ್ನಲಾಗಿದೆ. ಹೀಗಾಗಿ ಎಸ್ಐಟಿ ಇವರ ಮೇಲೂ ಹದ್ದಿನ ಕಣ್ಣಿಟ್ಟಿದ್ದು ನೋಟಿಸ್ ನೀಡಿ ವಿಚಾರಣೆಗೆ ಕರೆಸೋ ಸಾಧ್ಯತೆ ಇದೆ. ಭಾವನೆಗಳಿಗೆ ಮಣ್ಣೆರಚಲು ಹೊರಟ ಬುರುಡೆಗಳಿಗೆ ಬಂಧನದ ಭೀತಿ ಶುರುವಾಗಿದೆ. ಪೃಥ್ವಿರಾಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.